ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಬೂಸ್ ಪಾರ್ಟ್ ಟು ಫೈಂಡ್ ಸೀರೀಸ್. ಇವತ್ತು ನಾವು ಬೆಂಗಳೂರಿಂದ ಇದನ್ನು ಶೂಟ್ ಮಾಡ್ತಿಲ್ಲ. ಐ ಆಮ್ ಇನ್ ರಾಜಸ್ಥಾನ್, ರಣಥಂಬೋರ್. ಭಾಳ ಸುಂದರವಾದ ಜಾಗ. ಇಲ್ಲೇನಿಗೆ ಬಂದಿದ್ದೀನಿ ಅಂದರೆ ನಮ್ಮದು 2024 ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಇತ್ತು. ಸೊ ಐ ಥಾಟ್ ಆಫ್ ಶೇರಿಂಗ್ ವಿತ್ ಯು. 2024ಗೆ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಬಂದಿದೆ. ನಾನು ರಿಸೀವ್ ಮಾಡೋದಕ್ಕೆ ಬಂದಿದ್ದೆ. ಹಾಗೆ ಇಲ್ಲಿ ನಮ್ಮ ಆಫ್ ಸೈಟ್ ಮೀಟ್ ಇರೋದರಿಂದ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಮೇನ್ ಪಾಯಿಂಟ್ ಏನಂದರೆ, ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ರೂ ನಾವು ಯಾವತ್ತೂ ನಮ್ಮ ಕೆಲಸನ ಬಿಡಬಾರ್ದು. ಬರೀ ಪ್ಯಾಷನ್ ಇರೋರ್ಗು ಕೆಲಸನ ಕಂಟಿನ್ಯೂ ಮಾಡಬೇಕು. ಕೆಲಸದಲ್ಲಿ ನಾವು ಎಂಗೇಜ್ ಆಗೋದ್ರಿಂದ ಮೆಂಟಲಿ ವಿಲ್ ಬಿ ಆ್ಯಕ್ಟಿವ್. ಅದ್ರ ಜೊತೆಗೆ ವಿಲ್ ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಡೂ ಅದರ್ ದ್ಯಾನ್ ಜಸ್ಟ್ ಡೂಯಿಂಗ್ ಟೈಮ್ ಪಾಸ್. ಅದರಿಂದ ವಿ ಶುಡ್ ಆಲ್ವೇಸ್ ವರ್ಕ್. ಸಪೋಸ್ ಏನಾದರೂ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ ಅಂದಾಗ ಕೆಲಸನ ಬಿಡೋ ಯೋಚನೆ ಅಂತೂ ದಯವಿಟ್ಟು ಮಾಡಬೇಡಿ. ಎಸ್ಪೆಷಲಿ ನಿಮ್ಮಲ್ಲಿ EMI ಅದು ಇದು ಕಮಿಟ್ಮೆಂಟ್ಸ್ ಇದ್ದಾಗ ನೀವು ಕೆಲಸನ ಯಾವತ್ತೂ ಬಿಡಲೇಬಾರ್ದು. ಅದ್ರ ಜೊತೆಗೆ ಏನಾದರೂ ಬಾಸ್ ಬೈದ ಅಂತಂದಾಗ, ಬಾಸ್ ಬೈದಿದ್ದಕ್ಕೋಸ್ಕರ ನಾನು ರಿಸೈನ್ ಮಾಡಿದೆ ಆ ರೀತಿ ಬದಲು, ಬಾಸ್ ಎಷ್ಟೇ ಬೈಲಿ ನೀವು ಮನಸ್ಸಲ್ಲಿ 10ರಷ್ಟು ಬೈರಿ, ಬಟ್ ಆಚೆ ಕಡೆ ಥ್ಯಾಂಕ್ಸ್ ಫಾರ್ ದ ಫೀಡ್ಬ್ಯಾಕ್ ಅಂಥೇಳಿ ಏನು ಮಿಸ್ಟೇಕ್ಸ್ ಆಗಿದೆ ಅದನ್ನು ರೆಕ್ಟಿಫೈ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು. ಈ ಕೆಲಸ ಬಂದು ಇಟ್ಸ್ ಎ ಲೈಫ್ ಲೈನ್ ಹೇಗೆ ಅಂದರೆ, ಈ ಕ್ಲಿಫ್ ಹ್ಯಾಂಗರ್ ಮೂವಿನಲ್ಲಿ ಆ ರೋಪ್ ಬಿಟ್ಟರೆ ಕೆಳಗಡೆ ಪಾತಾಳ ಇರುತ್ತಲ್ಲ, ಆ ರೀತಿ ಯಾವತ್ತು ರೋಪ್ ಬಿಡಬಾರ್ದು. ರೋಪ್ ಬಿಡೋಕ್ಕೂ ಮುಂಚೆ ಬೇರೆ ರೋಪ್ನ ಹಿಡ್ಕೊಬೇಕು. ಅದರಿಂದ ಕೆಲಸನ ಯಾವತ್ತು ಬಿಡಬೇಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೀಕ್ ನಮಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ ಎಷ್ಟು ಬೇಕಾಗತ್ತೆ ಅನ್ನೋದನ್ನು ನಾವು ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಎಂಜಾಯ್ ಯುವರ್ ವೀಕೆಂಡ್.